ನಮಸ್ಕಾರ ಸ್ನೇಹಿತರೆ, ಸಿಎಂ ಡಿಕೆ ಶಿವಕುಮಾರ್ ರ ಲುಲು ಮಾಲ್ ಹೇಗಿದೆ? ಈ ಜಾಗವನ್ನ ಡಿಕೆ ಶಿವಕುಮಾರ್ ಪಡೆದಿದ್ದು ಹೇಗೆ? ಮಾಲ್ ಒಳಗೆ ಏನೆಲ್ಲ ಇದೆ? ಎಚ್ಡಿಕೆ ಮಾಡ್ತಿರುವ ಆರೋಪ ಏನು? ಡಿಕೆ ಶಿವಕುಮಾರ್ ಎಚ್ಡಿಕೆಗೆ ಕರೆಂಟ್ ಕಳ್ಳ ಅಂತ ಹೇಳಿದ್ರ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಗ್ಲೋಬಲ್ ಮಾಲ್ ಅಂದ್ರೆ ಲುಲು ಮಾಲ್. ಲುಲು ಮಾಲ್ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇದೆ. ಆದ್ರೆ ಇದರ ಅಸಲಿ ಹೆಸರು ಲುಲು ಮಾಲ್ ಅಲ್ಲ, ಗ್ಲೋಬಲ್ ಮಾಲ್ ಅಂತ. ಮಾಲ್ ಅನ್ನ ಆಪರೇಟ್ ಮಾಡ್ತಿರೋರು ಲುಲು ಗ್ರೂಪ್ ಆಗಿರೋದ್ರಿಂದ ಇದು ಲುಲು ಮಾಲ್ ಅಂತಲೂ ಫೇಮಸ್ ಆಗಿದೆ. ಅದರ ಬೋರ್ಡ್ ಕೂಡ ಅದೇ ರೀತಿ ಇದೆ. ಈ ಮಾಲ್ 5 ಮಹಡಿಗಳನ್ನ ಹೊಂದಿದೆ. 2021ರಲ್ಲಿ ಈ ಮಾಲ್ ಓಪನ್ ಆಗಿತ್ತು. ಡಿಕೆ ಶಿವಕುಮಾರ್ ಗುರು ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಇದನ್ನ ಉದ್ಘಾಟನೆ ಮಾಡಿದ್ರು. ಇದರ ಬಿಲ್ಟಪ್ ಏರಿಯಾ 8 ಲಕ್ಷ ಸ್ಕ್ವೇರ್ ಫೀಟ್ ನಷ್ಟು ಇದೆ. ಮಾಲ್ ಕಟ್ಟಲು ಜಾಗ ಸಿಕ್ಕಿದ್ದು ಹೇಗೆ? ಲುಲು ಮಾಲ್ ಇರೋ ಜಾಗವನ್ನ ಡಿಕೆ ಶಿವಕುಮಾರ್ ಅಕ್ರಮವಾಗಿ ಪಡೆದಿದ್ದು ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಾರೆ. ಆದ್ರೆ ಈ ಜಾಗದಲ್ಲಿ ಮೊದಲು ಮಿನರ್ವಾ ಮಿಲ್ ಇತ್ತು. ಹತ್ತಿ ಬಟ್ಟೆ ನೂಲು ಉತ್ಪಾದಿಸುವ ಸಂಸ್ಥೆ ಅದಾಗಿತ್ತು. ಆದ್ರೆ ನಂತರ ರಾಷ್ಟ್ರೀಕರಣಕ್ಕೆ ಒಳಗಾಗಿ ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ವ್ಯಾಪ್ತಿಗೆ ಬಂತು. ಆದ್ರೆ ಕೊನೆಗೆ ಮಿಲ್ ಮುಚ್ಚಿದ್ದರಿಂದ 2004ರಲ್ಲಿ ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಈ ಜಾಗವನ್ನ ಹರಾಜಿಗೆ ಇಡ್ತು. ಅಲ್ಲಿ ಧವನಂ ಕನ್ಸ್ಟ್ರಕ್ಷನ್ ಸಂಸ್ಥೆ ಈ ಭೂಮಿಯನ್ನ ಖರೀದಿ ಮಾಡ್ತು. ಈ ಸಂಸ್ಥೆ ಜೊತೆ ಡಿಕೆ ಶಿವಕುಮಾರ್ಗೆ ಮೊದಲಿಂದಲೂ ನಂಟಿತ್ತು. ಈ ಸಂಸ್ಥೆಯಿಂದಲೇ ಡಿಕೆ ಶಿವಕುಮಾರ್ ಹಂತ ಹಂತವಾಗಿ ಈ ಭೂಮಿಯನ್ನ ಖರೀದಿ ಮಾಡಿದ್ರು. ಹೀಗಂತ ಖುದ್ದು ಡಿಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ಲುಲು ಮಾಲ್ ಓನರ್ ಯಾರು? ಲುಲು ಮಾಲ್ ಅನ್ನ ಲುಲು ಗ್ರೂಪ್ ನೋಡಿಕೊಳ್ತಿರೋದ್ರಿಂದ ಎಲ್ಲರೂ ಅವರೇ ಇದರ ಮಾಲೀಕರು ಅಂತ ಭಾವಿಸ್ತಾರೆ. ಆದ್ರೆ ಇದರ ಮಾಲೀಕ ತಾವೇ ಅಂತ ಖುದ್ದು ಡಿಕೆ ಶಿವಕುಮಾರ್ ಅಫಿಡವಿಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಶೋಭಾ ಡೆವಲಪರ್ಸ್ ನಿರ್ಮಿಸಿದ ಈ ಕಟ್ಟಡವನ್ನ ಲುಲು ಗ್ರೂಪ್ ಆಪರೇಟ್ ಮಾಡ್ತಿದೆ. ಡಿಕೆ ಶಿವಕುಮಾರ್ ನೀಡಿರುವ ಮಾಹಿತಿ ಪ್ರಕಾರ ಲುಲು ಮಾಲ್ ನ 90% ಅವರ ಬಳಿ ಇದ್ರೆ 10% ಸಹೋದರ ಡಿಕೆ ಸುರೇಶ್ ಹೆಸರಲ್ಲಿ ಇದೆ. ಈ ಆಸ್ತಿಯ ಮಾರ್ಕೆಟ್ ವ್ಯಾಲ್ಯೂ 852 ಕೋಟಿ ರೂಪಾಯಿ ಅಂತ ಡಿಕೆ ಶಿವಕುಮಾರ್ ಅಫಿಡವಿಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಈ ಲುಲು ಮಾಲ್ ಒಂದರಿಂದ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ 5,000ಕ್ಕೂ ಹೆಚ್ಚು ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಲುಲು ಗ್ರೂಪ್ ಹೇಳ್ಕೊಂಡಿದೆ. ಮಾಲ್ ಒಳಗೆ ಏನೆಲ್ಲ ಇದೆ ಗೊತ್ತಾ? ಗ್ಲೋಬಲ್ ಮಾಲ್ ನಲ್ಲಿ ಮುಖ್ಯವಾಗಿ 2 ಲಕ್ಷ ಸ್ಕ್ವೇರ್ ಫೀಟ್ ವಿಸ್ತಾರವಾದ ಲುಲು ಹೈಪರ್ ಮಾರ್ಕೆಟ್ ಇದೆ. ಇಲ್ಲಿ ದಿನ ಬಳಕೆಗೆ ಬೇಕಾದ ಎಲ್ಲಾ ವಸ್ತುಗಳು ಸಿಗುತ್ತೆ. ಅಡಿಡಾಸ್, ರೀಬಾಕ್, ಪೂಮಾ ಸೇರಿದಂತೆ ಬಟ್ಟೆ ಫ್ಯಾಷನ್ ಲೋಕದ ದಿಗ್ಗಜ ಕಂಪನಿಗಳು ಇಲ್ಲಿ ಶಾಪ್ ಹೊಂದಿವೆ. ಎಲೆಕ್ಟ್ರಾನಿಕ್ಸ್, ಮೊಬೈಲ್, ಕಂಪ್ಯೂಟರ್ ಮತ್ತು ಗೆಜೆಟ್ ಗಳ ವಿಭಾಗಗಳಿವೆ. ಸಿನಿಪೋಲಿಸ್ ನಲ್ಲಿ ಸಿನಿಮಾ ಕೂಡ ಎಂಜಾಯ್ ಮಾಡಬಹುದು. ಜ್ಯುವೆಲ್ಲರಿ, ಗಿಫ್ಟ್, ಹೋಮ್ ಅಪ್ಲಯನ್ಸಸ್ ಮತ್ತು ಲೈಫ್ ಸ್ಟೈಲ್ ವಸ್ತುಗಳ ಶಾಪ್ಗಳು ಕೂಡ ಇವೆ. 60,000 ಸ್ಕ್ವೇರ್ ಫೀಟ್ ನಲ್ಲಿ ಫಂಟ್ಯೂರಾ ಅನ್ನೋ ಇಂಡೋರ್ ಎಂಟರ್ಟೈನ್ಮೆಂಟ್ ಝೋನ್ ಕೂಡ ಇದೆ. ಇಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ವಿವಿಧ ಬಗೆಯ ಗೇಮ್ ಕೂಡ ಇದೆ. ಫುಡ್ ಕೋರ್ಟ್ ಕೂಡ ಇದ್ದು 1,000 ಜನ ಕುಳಿತುಕೊಂಡು ಬೇಕಾಗಿದ್ದು ಬಾರಿಸಬಹುದು. ಆದ್ರೆ ಇವೆಲ್ಲದಕ್ಕೂ ದುಡ್ಡು ಕೊಡಬೇಕು. ಅದು ಕೂಡ ಹೊರಗೆ ಹೋಲಿಸಿದ್ರೆ ದುಡ್ಡು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದ ಹಾಗೆ ಇಲ್ಲಿ ಒಟ್ಟು 132 ಶಾಪ್ಗಳು ಇವೆ. ಡಿಕೆ ಕರೆಂಟ್ ಗುದ್ದಾಟ ಏನು? ಕುಮಾರಸ್ವಾಮಿ 2023ರ ದೀಪಾವಳಿಯಲ್ಲಿ ಮನೆಗೆ ದೀಪದ ಅಲಂಕಾರವನ್ನ ಮಾಡಿಸಿದ್ರು. ಆಗ ಆ ಕೆಲಸ ವಹಿಸಿಕೊಂಡವರು ವಿದ್ಯುತ್ ಲೈಟ್ ಎಲ್ಲ ಡೆಕೋರೇಟ್ ಮಾಡಿದ್ರು. ಆದ್ರೆ ಅದಕ್ಕೆ ವಿದ್ಯುತ್ ಕಂಬದಿಂದ ನೇರವಾಗಿ ಕರೆಂಟ್ ಸಂಪರ್ಕ ಕೊಟ್ಟಿದ್ರು. ನಂತರದಲ್ಲಿ ಇದು ವೈರಲ್ ಆಗಿ ದೊಡ್ಡ ಸುದ್ದಿ ಆಯ್ತು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಈ ರೀತಿ ಕರೆಂಟ್ ಕಳ್ಳತನ ಮಾಡಬಾರದು ಅಂತ ಹೇಳಿಕೆ ಕೊಟ್ಟಿದ್ರು. ನಂತರ ಕುಮಾರಸ್ವಾಮಿ ಇದು ನನಗೆ ಗೊತ್ತಿಲ್ಲದೆ ಆಗಿರುವ ತಪ್ಪು ಅಂತ ಕ್ಷಮೆ ಕೂಡ ಕೇಳಿದ್ರು. ಜೊತೆಗೆ ಬೆಸ್ಕಾಂ ವಿಧಿಸಿದ್ದ 68,526 ರೂಪಾಯಿ ದಂಡ ಕೂಡ ಕಟ್ಟಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದಿದ್ದ ಅವರು, ನಾನು ಕರೆಂಟ್ ಕಳ್ಳ ಅಂತೆ. ಇವರ ಲುಲು ಮಾಲ್ ಜಾಗದಲ್ಲಿ ಇದ್ದ ಹೈ ಟೆನ್ಷನ್ ವೈರ್ ಎಲ್ಲಿ ಹೋಯ್ತು? ಆ ಹೈ ಟೆನ್ಷನ್ ವೈರ್ ಅನ್ನ ಸರ್ಕಾರಿ ದುಡ್ಡಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ಸಾಗುವಂತೆ ವ್ಯವಸ್ಥೆ ಮಾಡಿದ್ರು. ಮಾಲ್ ಕಟ್ಟೋದಕ್ಕೋಸ್ಕರ ಈ ರೀತಿ ಅಧಿಕಾರ ಮತ್ತು ಸರ್ಕಾರಿ ದುಡ್ಡನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ರು. ಈಗಲೂ ಅದೇ ಕಾಂಟ್ರವರ್ಸಿ ಆಗ್ತಿದೆ ಅಷ್ಟೇ. ಸ್ನೇಹಿತರೆ, ಇದು ಸಿಎಂ ಡಿಕೆ ಶಿವಕುಮಾರ್ ಮಾಲೀಕತ್ವದ ಲುಲು ಮಾಲ್ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.